ನಾನು ಆ ಮನೆಗೆ ಬರ್ಬೇಕಾದ್ರೆ ಒಂದು ಕಂಡೀಷನ್. ಏನ್ ಹೇಳಿ ಅಂದ್ರೆ? ಆವತ್ತು ನನ್ನ ಇಕ್ಕಟ್ನಲ್ಲಿ ಸಿಕ್ಸಿ ಯಾವ ಆಸ್ತಿನ ತನ್ನ ಹೆಸರಿಗೆ ಬರೆಸ್ಕೊಂಡು ಆಸ್ತಿ ಮೇಲೆ ಅಧಿಕಾರ ಇದೆ ಅಂತ ಅಹಂಕಾರದಿಂದ ಮೆರೆದಾಡಿ ನನ್ನ ತಂಗಿ ಸಂಸಾರನೆಲ್ಲ ಆ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ಲು, ಆ ಆಸ್ತಿ ಸಾಹುಕಾರ್ ಅನ್ನಪೂರ್ಣೇಶ್ವರಿ ಹೆಸರಿನಲ್ಲಿ ಇರ್ಕೂಡ್ದು. ಈಗ ಆಸ್ತಿ ಇವಳ ಹೆಸರಿನಲ್ಲಿಲ್ಲ. ನಮ್ಮ ಮಾಲನ ಮದುವೆ ಆಗೋಗ್ ಬರ್ತಾನಲ್ಲ ಹುಡುಗ, ಅವನ ತಂದೆ ಆಸ್ತಿ 500 ಕೋಟಿ ಇದೆಯಂತೆ. ಅದೆಲ್ಲ ನಮ್ಗೆ ಸೇರುತ್ತಲ್ಲ ಅಂತ ನಮ್ಮ ಆಸ್ತಿನ ಅವನ ಹೆಸರು ಬರ್ದಿದ್ದೀವಿ. ಸಂಸಾರದ ಗುಟ್ಟು ಮುಚ್ಚಿಡ್ಬೇಕು, ಕಾಯಿಲೆ ರಟ್ನ ಬಿಚ್ಚಿಡ್ಬೇಕು ಅನ್ನೋದು ನನಗ್ ಗೊತ್ತಿಲ್ವಾ? ನೋಡಿ ಹೇಳಿದ್ರೆ, ನಿಜ ಹೇಳಿದ್ರೆ ನಮ್ಮ ಅನ್ನಪೂರ್ಣಿಗೆ ಅಲ್ಲ ನಿನ್ ಹೆಂಡತಿಗೆ ಏನು ಫೀಲಿಂಗು? ಆ ಹುಡುಗನಿಗೆ ಆಸ್ತಿ ಎಲ್ಲ ಬರ್ಕೊಟ್ಟಿದೀನಿ ಅಂತ ಹೇಳಿದ್ರಲ್ಲ, ಆ ಡಾಕ್ಯುಮೆಂಟ್ ತೋರಿಸಿ ನಾ ಬರ್ತೀನಿ. ಮನೆಗ್ ಬರ್ತಿರಲ್ಲ ಹೇಳಿದ್ರೆ ಅವಾಗ ತೋರಿಸ್ತೀವಿ. ಸರಿ. ತಾಳಿ ಇಲ್ಲ, ಮದ್ವೆ ಇಲ್ಲ, ಸೋಮ್ನ ಇಲ್ಲ, ಯಾವನೋ ಥರ್ಡ್ ಪಾರ್ಟಿ ಹೆಸರಿಗೆ ಇಡೀ ಆಸ್ತಿನೆಲ್ಲ ಬರ್ದಿರೋ ಪೇಪರ್ಗೆ ಸೈನ್ ಹಾಕಕ್ ಕೂತಿದ್ಯಲ್ಲ, ನಾಳೆ ಏನಾದ್ರು ಡಾಮ್ ಡಸ್ಕಾ ಢಂಕ ಪಲಾಸ್ ಆದ್ರೆ ನಮ್ಗಳ ಗತಿಯೆಲ್ಲ ಏನು ಅಂತ. ಏನ್ ಮಾವ ಹೇಳ್ತಿದ್ಯಾ? ಯಾವನೋ ಥರ್ಡ್ ಪಾರ್ಟಿನ? ನಾಳೆ ನನ್ ಮದುವೆ ಮಾಡ್ಕೊಂಡು ಈ ಮನೆಗ್ ಬರೋ ಅಳಿಯನ್ನ ಥರ್ಡ್ ಪಾರ್ಟಿ ಅಂತಿದ್ಯಾ? ಅಂದ್ರೆ ನೀನ್ ಫಸ್ಟ್ ಪಾರ್ಟಿನ ಸೆಕೆಂಡ್ ಪಾರ್ಟಿನ? ಅವ್ರಿಗೆ 500 ಕೋಟಿ ಆಸ್ತಿ ಇದೆ. ನಮ್ಮ ಆಸ್ತಿ ಯಾವ ಲೆಕ್ಕ? ಅವ್ರ ಗಂಡ್ಸು ಪರವಾಗಿಲ್ಲ ಬಿಡು, ನಾನ್ ಹೆಂಗ್ಸು ಕಳ್ಕೊಂಡ್ಬಿಟ್ನೆ. ಅಮ್ಮ ಕಳ್ಕೊಂಡ್ಬಿಟ್ಟೆ, ಅಜ್ಜಿ ನಾನ್ ಕಳ್ಕೊಂಡ್ಬಿಟ್ಟೆ, ಕಳ್ಕೊಂಡ್ಬಿಟ್ಟೆ. ದೇವ್ರೇ ನಾನ್ ಕಳ್ಕೊಂಡ್ಬಿಟ್ನಲ್ಲ. ಏನಮ್ಮ ಸರ್ಪಂಚರ ಕಲ್ಪನೆ ತರ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ, ಏನ್ ಕಳ್ಕೊಂಡ್ಬಿಟ್ಟಮ್ಮ? ನನ್ ಹೃದಯನೇ ಕಳ್ಕೊಂಡ್ಬಿಟ್ಟೆ. ನಿನ್ನ ಎಷ್ಟೋ ಕೇಸ್ ಮದ್ವೆ ಆಗಿ ಸೋಬರಾಗಿ ಮಕ್ಕಳಾದ್ಮೇಲೆ ಡೈವರ್ಸ್ ಆಗೋಗ್ತವೆ, ಅಂತದ್ರಲ್ಲಿ ನೀನು ಹೃದಯನ ಕಳ್ಕೊಂಡ್ಬಿಟ್ಟೆ ಅಂತ ಇದೆಯಲ್ಲ. ನಾನು ಇನ್ನೇನೋ ಕಳ್ಕೊಂಡ್ಬಿಟ್ಟೇನೋ ಅನ್ಕೊಂಡಿದ್ದೆ. ನಾನು ಅಷ್ಟೇ, ಈ ಕೇಸ್ ಆಸ್ಪತ್ರೆವರೆಗೂ ಹೋಯ್ತೇನೋ ಅನ್ಕೊಂಡ್ಬಿಟ್ಟೆ. ಅಮ್ಮ ನನಗೆ ಆಸ್ತಿನೂ ಬೇಡ, ಏನೂ ಬೇಡ. ಅಜ್ಜಿ ಅದೇನೋ ಕುಡಿದ್ರೆ ಸತ್ ಹೋಗ್ತಾರಂತಲ್ಲ, ಡಾಲಿ ಪಾಲು. ಪಾಲಿ ಡಾಲು. ಅದನ್ನ ಹಾಲ್ನಲ್ಲಿ ಬೆರೆಸಿ ನಿನ್ ಕೈಯಾರೆ ಕೊಟ್ಬಿಡು, ಕುಡ್ದು ಸಂತೋಷದಿಂದ ಸತ್ ಹೋಗ್ತೀನಿ. ಇವಳು ನೋಡಿದ್ರೆ ಸಾಯ್ತಿ ನಿಂತಿದ್ದಾಳೆ, ಅವ್ರು ನೋಡಿದ್ರೆ ಅಳಿಯಂದ್ರ ಹೆಸರಿಗೆ ಆಸ್ತಿನ ಬರಿದೆ ಹೋದ್ರೆ ಮನೆ ಒಳಗೆ ಕಾಲಿಡಲ್ಲ ಅಂತಿದ್ದಾರೆ. ಬೀಗ ನೋಡಿದ್ರೆ ತಾಯಿ ತಂದೆ ಇಲ್ದೇ ಇದ್ರೆ ನಿಶ್ಚಿತಾರ್ಥ ಮಾಡಲ್ಲ ಅಂತಿದ್ದಾರೆ. ನಾನ್ ನೋಡಿದ್ರೆ 28 ಹಳ್ಳಿಗಳಿಗೆ ಡಂಗುರ ಹೊಡ್ಸಿ ಪೋಸ್ಟ್ ಅನ್ಸಿದೀನಿ. ಆ ಅಮೇರಿಕಾ ಅಳಿಯಂದ್ರ ಸಂಬಂಧ ಕ್ಯಾನ್ಸಲ್ ಆದ್ರೆ ನಾನ್ ಮಾತ್ರ ಜೀವ ಸಹಿತ ಉಳಿಯೋಲ್ಲಮ್ಮ, ಖಂಡಿತ ಉಳಿಯೋಲ್ಲ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರ ನೋಡು, ಧೈರ್ಯವಾಗಿ ಸೈನ್ ಮಾಡು. ನಿನ್ ಗಂಡ ಬಂದು ಪತ್ರ ಎಲ್ಲಿ ಅಂತ ಕೇಳ್ತಾನೆ, ನಾವು ಇಲ್ಲಿ ಅಂತ ತೋರ್ಸೋಣ ಅಂತ ಒಳಗ್ ಬರ್ತಾನೆ. ಅವನು ಬರ್ತಾ ಇದ್ದಂಗೆ ಪತ್ರ ಹರಿದು ನೀರೊಳಗೆ ತುರ್ಕು ಬಿಡೋಣ. ನಿನ್ನ ಅಳಿನಾಗೋನ್ಗೆ ಪತ್ರ ಆಸ್ತಿ ಏನು ಗೊತ್ತಿಲ್ಲ. ತಗೋ ಸೈನ್ ಮಾಡು ಸುಮ್ನೆ. ನಾ ಬಂದಿದ್ದೀನಿ. ಬಂದ್ರು, ಬೇಗ ಬೇಗ. ಅಲ್ಲೇ ಯಾಕೆ ನಿಂತಿದ್ರಿ ಅಳಿ ಅಂದ್ರೆ, ಒಳಗ್ ಬನ್ನಿ. ಒಳಗ್ ಬರ್ತೀನಿ. ಪತ್ರ ಇಲ್ಲಿ ಇಲ್ಲೋಡಿ. ಈಗ ಒಳಗ್ ಬರ್ಬಹುದಲ್ಲ? ಪತ್ರ ನೋಡಿದ್ರೆ ಸಾಕ, ಓದೋದ್ ಬೇಡವಾ? ನಮ್ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಂಬೋ ವಯಸ್ಸಿನಲ್ಲಿ ನಂಬಿದ್ದೀನಿ, ಬಿದ್ದಿದ್ದೀನಿ. ಇದು ನಂಬೋ ವಯಸ್ಸು ಅಲ್ಲ, ನಾ ಬೀಳೋದು ಇಲ್ಲ. ತಗೊಳ್ಳಿ. ಸರ್, ಪತ್ರ ಎಲ್ಲ ಸ್ವಲ್ಪ ಸರಿಯಾಗಿದೆಯಾ ನೋಡಿ. ಸರಿಯಾಗಿದೆ ಸರ್. ಥ್ಯಾಂಕ್ ಯು. ನೀವೇನು ಅಲ್ಲೇ ರೀ, ನಾ ಬಂದ. ಆಯ್ತಲ್ಲ, ಕೊಡಿ. ಅಯ್ಯೋ, ಇದ್ರ ಜವಾಬ್ದಾರಿ ನಿಮ್ಗೆ ಯಾಕೆ? ನಾನು ಭದ್ರವಾಗಿಟ್ಟಿರ್ತೀನಿ. ಕಾಡಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಿಮ್ಮದು, ಕಾಶಿಗೆ ಹೋಗ್ಬೇಕಾದ ಪರಿಸ್ಥಿತಿ ನಂದು. ನಾವಿಬ್ರು ಈ ಪತ್ರ ಇಟ್ಕೊಂಡು ಏನ್ ಮಾಡೋದು ಹೇಳಿ? ಹತ್ತೇರಿ ಜಂಪರ್ ಮೇ ಬಂಪರ್. ಕರೆಕ್ಟಾ ಹೇಳಿದ್ರಿ ಮಾವ. ಈ ಗೆಟಪ್ ನಂದು, ಈ ಸೆಟಪ್ ನಂದು, ಈ ಆಸ್ತಿನೂ ನಂದು ಅಂದ್ಮೇಲೆ ಈ ಪತ್ರ ನನ್ನ ಹತ್ರನೇ ಇರ್ಬೇಕು. ಏನಣ್ಣ ಇದು? ಡೈಲಾಗ್ ಸ್ಟೈಲೇ ಚೇಂಜ್ ಆಗ್ತಾ ಇದೆ. ಇನ್ಮೇಲೆಲ್ಲ ಚೇಂಜ್ ಏನತ್ತೆ? ಯಾರೋ ನೀನು? ನಿನ್ನೆವರೆಗೂ ಅಮೆರಿಕ ಗಂಡು ಮುತ್ತಿನ ಚೆಂಡು ರಾಜ್, ಸನ್ ಆಫ್ ಡಾಕ್ಟರ್ ಕಂಠೀರವ. ಇದೇ ನನ್ನ ಒರಿಜಿನಲ್ ಗೆಟಪ್.
ಟ್ಯಾಕ್ಸಿ ಡ್ರೈವರ್ ಶಿವು, ಕೇರ್ ಆಫ್ ವೆಂಕಟೇಶ್ವರ ಗ್ಯಾರೇಜ್, ವಿಜಯನಗರ, ಬ್ಯಾಂಗ್ಳೂರ್ 560040 ಪಿನ್ ಕೋಡ್. ಇದೆ ನನ್ನ ಬಯೋಡೇಟಾ. ಹೆಂಗಿತ್ತು ಶಿವು ನನ್ನ ಆಕ್ಟಿಂಗ್? ನಮ್ ಗ್ಯಾರೇಜ್ ನಲ್ಲಿ ಕಾರ್ಗಳು ತುಂಬಾ ಕಾಯ್ತಾ ಇದೆ. ನಿಮಗೆ ಇಲ್ಲಿಂದ ಪ್ಯಾಕಪ್, ಲೊಕೇಶನ್ ಶಿಫ್ಟ್. ಹೋಗ್ರೋ. ಕಮಾನ್ ಟ್ಯಾಕ್ಸಿ ಡ್ರೈವರ್ ಶಿವುಗೆ. ಇವನ ಹಿಂದೆ ಎಷ್ಟು ಹೆಂಡಿದ್ಯಾ? ಅಯ್ಯೋ ಹುಚ್ಚಿ, ಇಷ್ಟೇ ಏನೇ, ಇವನ್ ಹಿಂದೆ ಇಡೀ ಕನ್ನಡ ನಾಡೇ ಇದೆ. ನಾನು ಅವತ್ ಹೇಳಿದ್ದು ನಿಜ ಅಂತ ನಿನಗೆ ಈಗ ಗೊತ್ತಾಯ್ತಾ? ಗೊತ್ತಾದ್ರೆ ಏನೇ ಮಾಡ್ತೀಯಾ? ಕೊಡ ಆಸ್ತಿ ಪತ್ರನ. ಅತ್ತೇರಿ ಜಂಪರ್ ಮೇ ಬಂಪರ್. ಅತ್ತೆ, ನಿಮ್ ಕೊರಳಲ್ಲಿ ತಾಳಿ ಇದೆ, ಅದು ನಿಮ್ಮ ಆಸ್ತಿ, ನಿಮ್ ಹತ್ರ ಇರ್ಬೇಕು. ಕರೆಕ್ಟ್. ನಿಮ್ ಮಕ್ಕಳ ಮೈ ಮೇಲೆ ಬಟ್ಟೆ ಇದೆ, ಅದು ಅವ್ರ ಆಸ್ತಿ, ಅದು ಅವ್ರ ಹತ್ರ ಇರ್ಬೇಕು. Correct. ಇದು ನನ್ ಕೈಯಲ್ಲಿದೆ, ನನ್ನ ಹೆಸರಿನಲ್ಲಿದೆ, ಇದು ನನ್ನ ಆಸ್ತಿ, ನನ್ನ ಹತ್ರ ಇರ್ಬೇಕು. ಡಬ್ಬಲ್ ಕರೆಕ್ಟ್. ಅಮ್ಮ, ಪೇಪರ್ನ ಅಲ್ಲಿ ಇಟ್ಕೊಂಡ್ಬಿಟ್ನೆ. ಏ ಜಂಪರ್, ಇದು ಸೇಫ್ ಡೆಪಾಸಿಟ್ ಲಾಕರ್. ಇಲ್ಲಿ ಯಾರು ಕೈ ಹಾಕಿ ತಗೊಳಕ್ಕಾಗಲ್ಲ. ಏನಂತ ಗೊತ್ತ ಜೈಲಿನಲ್ಲಿ? ಅತ್ತೆ ಈ ಕಡೆ ಬನ್ನಿ. ಅಯ್ಯ ಬನ್ನಿ ಅತ್ತೆ. ನನಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮಂತ ಕೂಲಿ ಮಾಡೋರು ಮೂಲೆಯಲ್ಲಿ ಮುದುಕೊಂಬಿದ್ದಿರ್ಬೇಕಾ? ಏಯ್, ಇನ್ಮೇಲೆ ತೋರಿಸ್ತೀನಿ ಯಾರು ಮೂಲೆಯಲ್ಲಿ ಮುದುಕೊಂಬಿದ್ದಿರ್ಬೇಕು ಅಂತ. ನಿಮ್ ಕೈನಲ್ಲಿ ತಟ್ಟೆ ಕೊಟ್ಟು ತಾರ್ ರಸ್ತೆಯಲ್ಲಿ ರನ್ನಿಂಗ್ ರೇಸ್ ಓಡಾಗ ಮಾಡಿಲ್ಲ. ನನ್ನ ಹೆಸರು ಗೊತ್ತಲ್ಲ ಅತ್ತೆ. ಬರ್ಲಾ? ಏಯ್ ಈ ಕಡೆ ಬಾ. ಬಾವಾ ಬನ್ನಿ. ಆಸ್ತಿ ಪತ್ರ ಕೊಡು. ಅಮ್ಮ, ನನ್ನ ಆಸ್ತಿ. ಏನೇ? ಅಯ್ಯೋ, ಯಾಕೆ ಡಾಕ್ಟ್ರೆ ನೀವ್ ಎದ್ರಕೊಂತ ಇದ್ದೀರಾ? ಅಲ್ಲ, ಎಲ್ರ ಆಲ್ಟು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೋತಾ ಇದ್ರೆ ಇವ್ರ ಆಲ್ಟು ಆಸ್ತಿ 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 ಅಂತ ಬಡ್ಕೋತಾ ಇದೆ. ಈ ಕಾಯಿಲೆಗೆ ನಮ್ಮ ಹತ್ರ ಔಷಧಿ ಇಲ್ಲಪ್ಪ. ಆಸ್ತಿ 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 ಆಸ್ತಿ. ಅಯ್ಯೋ, ಎಷ್ಟೋ ಮಕ್ಕಳು ಹುಟ್ಟುವಾಗ ನೋಡಿದ್ದೀನಿ, ನಗ್ತಾ ಅಳ್ತಾ ಉಡ್ತಾರೆ. ನೀನ್ ಮಾತ್ರ ಆಸ್ತಿ ಅಂತ ಉಟ್ಬಿಟ್ಟಲ್ಲ. ಅಮ್ಮ, ಆ? ಗಂಡ ಹೋದ್ರೂ ಬದುಕ್ಬೋದು, ಮಕ್ಕಳು ಹೋದ್ರೂ ಬದುಕ್ಬೋದು, ಕಡೆ ಪಕ್ಷ ಈ ಪ್ರಾಣ ಹೋದ್ರೂ ಬದುಕ್ಬೋದು. ಆದ್ರೆ ಆಸ್ತಿ ಹೋದ್ರೆ ನನ್ನಿಂದ ಬದುಕಕ್ಕಾಗಲ್ಲಮ್ಮ, ನನ್ನಿಂದ ಬದುಕಕ್ಕಾಗಲ್ಲ. ಅಯ್ಯೋ ಅಮ್ಮ, ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯಾ? ಅವನ ಎಲ್ಲಿ ಹೇಗ್ ಹೊಡಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಹೋಗಿ ಪತ್ರ ತಗೊಂಡ್ ಬರ್ತೀನಮ್ಮ. ನನ್ಗೆ ಆಶೀರ್ವಾದ ಮಾಡಮ್ಮ. ಮೋಹಿನಿ, ನೀನ್ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ನೀನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲೋ ಹೊಡೆದು ಏನೇನೋ ಮಾಡಿದ್ರೆ ನಾನ್ ಪ್ರೀತಿಯಿಂದ ಕಟ್ಟಿದ ಪ್ರೇಮ ಮಂದಿರ ಕುಸ್ತು ಬಿಡುತ್ತೆ. ಅಯ್ಯೋ ಅಕ್ಕ, ನಿನಗ್ ಗೊತ್ತಿಲ್ಲ ಅವನ ಯಾವ ಟೈಪ್ ಅಂತ. ನಾನ್ ಸಿಟಿಲ್ ನೋಡ್ಬಿಟ್ಟಿದೀನಿ. ಅವನ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಿ, ಎಲ್ಲಿ ತಟ್ಟಬೇಕೋ ಅಲ್ಲಿ ತಟ್ತೀನಿ. ಅದೇ ನನಗ್ ಭಯ. ನಿನ್ ಸಿಟಿನಲ್ಲಿ ಎಲ್ಲೆಲ್ಲೋ ಮುಟ್ಟಿದ್ರಿಂದಾನೆ ಅವ್ರು ಹೀಗ್ ನಮ್ಮನ್ನ ಚೆನ್ನಾಗಿ ಮೆಟ್ತಾ ಇದ್ದಾರೆ. ಅಮ್ಮ, ನನಗೆ ಆಶೀರ್ವಾದ ಮಾಡಮ್ಮ. ಅಯ್ಯೋ ಅಕ್ಕ, ಅವನ ಪತ್ರನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ಇಟ್ಕೊಂಡಿರ್ಲಿ, ಅದನ್ನ ಮುಟ್ಟೋ ಅಧಿಕಾರ ನನ್ಗೊಬ್ಬಳಿಗೆ ಇರೋದು. ಅಮ್ಮ, ನಂಗೆ ಆಶೀರ್ವಾದ ಮಾಡಮ್ಮ. ಅಮ್ಮ, ನನಗೆ ಆಶೀರ್ವಾದ ಮಾಡಿ. ನಾನು ಹೋಗ್ಬಿಟ್ಟು ಬರ್ತೀನಿ. ನಾನ್ ಹೋಗ್ಬರ್ತೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಮೋಹಿನಿ, ಮಾಲಾ, ಮೋಹಿನಿ. ನರಕಾಸುರ, ಈ ಗಂಗೆ ಗೌರಿ ಸಂವಾದ ಸಾಕು. ಅವನ್ನ ಎಲ್ಲಿ ಮುಟ್ತೀರೋ ಎಲ್ಲಿ ತಡ್ತೀರೋ ಬೇಕಿಲ್ಲ. ಒಟ್ಟಲ್ಲಿ ಆ ಪತ್ರ ತಗೊಂಡ್ ಬಂದು ನಿಮ್ ತಾಯಿ ಪ್ರಾಣನ ಉಳಿಸ್ರಿ. ಯಾವಾಗ ಬಂದೆ? ಮುಂಚೆ ಬಂದಿದ್ದು ನಾನು. ಬಂದಿರಬಹುದು, ಆದ್ರೆ ಕಣ್ಬಿಟ್ಟ ತಕ್ಷಣ ನೋಡಿದ್ ನನ್ನನ್ನ. ಯಾರು ನೋಡಿದ್ರೇನು? ಮುಂಚೆ ಬಂದಿದ್ದು ನಾನಲ್ಲ. ನೀನ್ ಬಂದಿದ್ರೇನಂತೆ? ನೋಡಿದ್ದು ನನ್ನನ್ನ. ನೀವು ನನ್ನ ಹತ್ರ ಮಾತಾಡ್ಬೇಕು ಶಿವು. ನೀವು ನನ್ನ ಹತ್ರ ಮಾತಾಡ್ಬೇಕು ಮಾವ. ನೀವು ನನ್ನ ಹತ್ರ ಮಾತಾಡ್ಬೇಕು. ನೀವು ನನ್ನ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡಿ ಶಿವು. ನನ್ನ ಹತ್ರ. ನನ್ನ ಹತ್ರ. ಮನಸ್ಸು ನಂದು. ಈ ಬಾಡಿ ನಂದು. ಈ ಟಾಪ್ ನಂದು. ಈ ಬಾಟಮ್ ನಂದು. ಜಂಪರ್ ಮೇ ಬಂಪರ್. ಟಾಪ್ ನಿಂದು, ಬಾಟಮ್ ನಿಂದು. ಮತ್ತೆ